ಮುತ್ತಿನಂಥ ಸೊಸೆ, ಬಂಗಾರದಂಥ ಮಗ, ಚಿನ್ನದಂಥ ಮೊಮ್ಮಕ್ಕಳು ಇರ್ಬೇಕಾರೆ ಈ ಮನೆನೇ ಸ್ವರ್ಗ ಕಣಮ್ಮ, ಈ ಮನೆನೇ ಸ್ವರ್ಗ. ನೋಡು, ನನ್ನ ಮೊಮ್ಮಕ್ಕಳು ಮದುವೆ ಆಗೋವರೆಗೂ ನಾನು ಮಾತ್ರ ಪ್ರಾಣ ಬಿಡಲ್ಲ. ಮಾವ ಪಾ ನೀನು ಪದೇ ಪದೇ ಅದನ್ನೇ ಹೇಳ್ಬೇಡಪ್ಪ. ನಿನ್ನೆ ತಾನೇ ನರಕ ನೋಡಿದೀವಿ. ನೀನು ಚೆನ್ನಾಗಿರ್ಬೇಕಪ್ಪ, ನೀನು ಚೆನ್ನಾಗಿರ್ತೀಯ. ತಿನ್ಕೊಡು ತಿನ್ಕೊಡು. ಅಯ್ಯೋ ಪುಟಾಣಿಗಳ, ನಿಮಗಿಲ್ವೇನೋ? ಬನ್ರಲ್ಲಿ 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 ಬನ್ನಿ 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 ಬನ್ನಿ. ಇದೆ ಕಣಪ್ಪ, ಇದೇ ಸ್ವರ್ಗ ಅನ್ನೋದು. ವಿಶ್ವನಾಥನು ತಂದೆಯಾದರೆ ವಿಶಾಲಾಕ್ಷಿ ತಾಯಿಯಲ್ಲವೇ. ಸಿ ಉದಯಶಂಕರ್ ಅವ್ರಿಗೆ ನಮ್ಮಪ್ಪ ವಿಶ್ವನಾಥ, ಅಮ್ಮ ವಿಶಾಲಾಕ್ಷಿ ಮದುವೆ ಆಗ್ತಾರೆ ಅಂತ ಮುಂಚೆನೇ ಗೊತ್ತಿತ್ತ? ಹಾಡು ಬರ್ದ್ಬಿಟ್ಟಿದ್ರೆ ವಾಟ್ ಎ ಕೋಇನ್ಸಿಡೆನ್ಸ್, ವಾಟ್ ಎ ಕೋಇನ್ಸಿಡೆನ್ಸ್. ಸರ್ ನಮಸ್ಕಾರಪ್ಪ. ಓ ಡಾಕ್ಟ್ರೇ ನಮಸ್ಕಾರ. ಅಯ್ಯೋ ಸಾರಿ ಡಾಕ್ಟ್ರೇ, ನೆನೆ ಗಾಬರಿಯಲ್ಲಿ ನಿಮಗೆ ಫೀಸ್ ಕೊಡೋದೇ ಮರ್ತ್ಬಿಟ್ಟೆ. ಅಯ್ಯೋ ಅದನ್ನ ಇಸ್ಕೊಂಡು ಹೋಗಿ ಬೆಳಗ್ಗೆ ಬಂದ್ರ ನಾನೇ ಬರ್ತಿದ್ನಲ್ಲ ಡಾಕ್ಟ್ರೇ. ಏನು ನೀವು ನನಗೆ ಫೀಸ್ ಕೊಡೋದಾ? ವಾಟ್ ನಾನ್ಸೆನ್ಸ್. ನಾನಿನ್ನೂ ನಿಮ್ಮ ತಂದೆಯವ್ರಿಗೆ ಟ್ರೀಟ್ಮೆಂಟೇ ಮಾಡಿಲ್ವಲ್ರಿ. ಏನು ಡಾಕ್ಟ್ರಿ ಹೀಗೆ ಹೇಳ್ತಾ ಇದ್ದೀರಾ? ನಿನ್ನೆ ರಾತ್ರಿ ಬಂದು ನಮ್ಮ ತಂದೆಗೆ ಟ್ರೀಟ್ಮೆಂಟ್ ಕೊಟ್ಟು ನಮಗೆಲ್ಲ ಬುದ್ಧಿ ಹೇಳಿ ಹೋದ್ರಲ್ಲ, ಮರ್ತ್ಬಿಟ್ರಾ? ರೀ, ನಾನು ಊರಿಂದ ಬರ್ತಿರೋದೇ ಇವತ್ತು. ಅರ್ಜೆಂಟ್ ಅಂತ ಹೇಳಿದ್ರಲ್ಲ ಅಂತ ಬರ್ತಿದ್ದ ಹಾಗೆ ಬರ್ತಾ ಇದ್ದೀನಿ. ನೀವು ನೋಡಿದ್ರೆ ನಿನ್ನೆನೆ ಬಂದು ಟ್ರೀಟ್ಮೆಂಟ್ ಕೊಟ್ಟು ಹೋಗಿದ್ದೀರಿ ಅಂತ ಹೇಳ್ತಿದ್ದೀರಲ್ಲ. ನಾನು ನಿನ್ನೆ ಬಂದೇ ಇಲ್ಲ ರೀ. ಸರ್ ನಿನ್ನೆ ರಾತ್ರಿ ನಿಜ ನೀವೇ ಸರ್ ಬಂದಿದ್ದು? ರೀ ಹೇಳ್ತಾ ಇಲ್ವೇನ್ರಿ ನಾನು ಬಂದಿದ್ದೆ ಇವಾಗ ಅಂತ? ನಿಮ್ಮಂಥವ್ರಿಗೆಲ್ಲ ಎಮರ್ಜೆನ್ಸಿ ಅನ್ನೋದು ಆಟ ಆಗೋಗ್ಬಿಟ್ಟಿದೆ. ಸುಮ್ಮನೆ ನಂಬರ್ ಇದೆ ಅಂತ ಫೋನ್ ಮಾಡಿ ಆ ಪ್ರಾಬ್ಲಮ್ ಈ ಪ್ರಾಬ್ಲಮ್ ಅಂತ ಹೇಳೋದು. ನಂಬರ್ ಇರೋದನ್ನ ಸೀರಿಯಸ್ ಇಶ್ಯೂಗೆ ಮಾತ್ರ ಯೂಸ್ ಮಾಡ್ಕೊಳ್ಳಿ. ಚೈಲ್ಡಿಶ್ ಫೆಲೋಸ್. ಡಾಕ್ಟ್ರೇ ಡಾಕ್ಟ್ರೇ ಡಾಕ್ಟ್ರಿಗೆ ಏನಾದರೂ ಮರು ಶುರುವಾಗೋಯ್ತಾ? ಟ್ರೀಟ್ಮೆಂಟ್ ಮಾಡಿ ಇಲ್ಲ ಅಂತಿದಾರಲ್ಲ. ಡಾಕ್ಟ್ರೇ ಸ್ವಲ್ಪ ಬಾದಾಮಿ ತಿನ್ಕೊಂಡು ಹೋಗಿ, ನೆನಪಿನ ಶಕ್ತಿ ಹೆಚ್ಚಾಗುತ್ತೆ. ಏನಿದೆ ಆಶ್ಚರ್ಯ? ಬಂದು ಟ್ರೀಟ್ಮೆಂಟ್ ಮಾಡಿ ನಾನು ಬಂದೇ ಇಲ್ಲ ಅಂತ ಹೇಳ್ತಾ ಇದಾರಲ್ಲ, ಏನು ಆಶ್ಚರ್ಯ ಭಗವಂತ? ಕರ್ದೆ ಪ್ರಸಾದ್ ಭಗವಂತ. ನಂಬಿಕೆ ಬರದೇ ಇರೋ ವಿಷಯಗಳು ನಡೆದಾಗ ಆಶ್ಚರ್ಯ ಆಗುತ್ತೆ ಶಿವಪ್ರಸಾದ್. ಈ ಜಗತ್ತಲ್ಲಿ ಎಲ್ಲವೂ ಸಾಧ್ಯ ಅಂತ ನಂಬೋನಿಗೆ ಆಶ್ಚರ್ಯವೇ ಇಲ್ಲ. ನಾನು ನಂಬಿದ್ರು ಆಶ್ಚರ್ಯ ಆಗ್ತಾ ಇದೆ ಭಗವಂತ. ಅಂದ್ರೆ ಆಕ್ಚುಲಿ ನಿನ್ ಮೇಲೆ ನನಗೆ ಕೋಪ ಇತ್ತು, ಆದ್ರೆ ಈಗ ಅಪ್ಪ ಸರಿ ಹೋದ್ರಲ್ಲ, ಆ ಕೋಪ ಎಲ್ಲ ಹೊರಟೋಯ್ತು. ನೋಡು, ನಿನ್ನ ಎಷ್ಟು ಕೇಳ್ಕೊಂಡ್ರು ನೀನ್ ಕಾಪಾಡಲೇ ಇಲ್ಲ. ಆದ್ರೆ ಆ ಡಾಕ್ಟ್ರು ಅವ್ರು ಬಂದು ಕಾಪಾಡಿದ್ರು. ಆದ್ರೆ ಈಗ ನಾನು ಬಂದೇ ಇಲ್ಲ ಅಂತ ಹೇಳ್ತಾರೆ. ಅವ್ರು ಬಂದಿದ್ರು ಅಂತ ನಾನು ನಂಬಿದ್ದೆ. ಅವ್ರು ಹೀಗೆ ಹೇಳ್ತಾರೆ, ಅದನ್ನ ಕೇಳಿದ್ಮೇಲೆ ನನಗೆ ಆಶ್ಚರ್ಯ ಆಗ್ತಾ ಇದೆ. ಶಿವಪ್ರಸಾದ್, ಎಲ್ಲರ ಜೊತೆ ಅವ್ರು ಹೇಗೆ ವರ್ತಿಸ್ತಾರೆ ಅನ್ನೋಕ್ಕಿಂತ ಎಲ್ಲರೂ ಅವ್ರ ಜೊತೆ ಹೇಗೆ ವರ್ತಿಸ್ತೀರಿ ಅನ್ನೋದು ಬಹಳ ಮುಖ್ಯ. ನನ್ನ ಮಾತು ಅರ್ಥ ಆಗೋದಕ್ಕೆ ಸ್ವಲ್ಪ ಸಮಯ ಬೇಕು, ಆದ್ರೆ ಅರ್ಥ ಆಗತ್ತೆ. ಅಂದ್ರೆ ನೆನೆ ಡಾಕ್ಟರ್ ರೂಪದಲ್ಲಿ ಬಂದಿದ್ದು ನೀನ ಭಗವಂತ? ನೀನೇ ಹೇಳಿದ್ಯಲ್ಲ ಶಿವಪ್ರಸಾದ್, ನಿನ್ ತಂದೆ ಕೂಡ ಹೇಳಿದ್ರಲ್ಲ ಭಗವಂತ ನಮ್ಮನ್ನು ಕಾಪಾಡ್ತಿದ್ರೇನಂತೆ. ಆದ್ರೆ ಈ ಡಾಕ್ಟರ್ ಟೈಮ್ ಸರಿಯಾಗಿ ದೇವ್ರ ಬಂದ್ರು, ಅವ್ರಿಗೆಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಅಷ್ಟಲ್ದೆ ಹೇಳ್ತಾರ ವೈದ್ಯೋ ನಾರಾಯಣೋ ಹರಿಹಿ ಅಂತ. ಅಯ್ಯೋ, ನಾನೆಂಥ ಪಾಪಿ, ಅನ್ಯಾಯವಾಗಿ ನಿನ್ನ ಹತ್ರನೇ ಜಗಳ ಮಾಡ್ಬಿಟ್ಟೆ. ಆದ್ರೆ ನೀನು ಅದು ಯಾವುದನ್ನೂ ಮನ್ಸಲ್ಲಿ ಇಟ್ಕೊಳ್ದೆ ನಮ್ಮಪ್ಪನ್ನ ಕಾಪಾಡ್ಬಿಟ್ಟೆ. ಈ ನಿನ್ನ ಉಪಕಾರನ ನಾನು ಯಾವತ್ತೂ ಮರೆಯಲ್ಲ, ಯಾವತ್ತೂ ಮರೆಯಲ್ಲ. ಶಿವಪ್ರಸಾದ್, ಉಪಕಾರನ ಮರ್ತ್ರೆ ಯಾರಿಗೂ ನಷ್ಟ ಇಲ್ಲ. ಆದ್ರೆ ದ್ವೇಷವನ್ನು, ಅಸಹನೆಯನ್ನು, ಅಸಹಿಷ್ಣುತೆಯನ್ನು, ಭೇದವನ್ನು ಇವೆಲ್ಲವನ್ನು ನೆನಪಲ್ಲಿಟ್ಕೊಂಡ್ರೆ ಎಲ್ರಿಗೂ ನಷ್ಟ.
ಆದರೆ ಅಸಹನೆ, ಅಸಹಿಷ್ಣುತೆ, ಭೇದ ಇದೆಲ್ಲ ನಾನು ಮಾಡಿದೆ ಅನ್ನೋ ಥರ ಹೇಳ್ತಾ ಇದೆಯಲ್ಲ ಭಗವಂತ. ಇವತ್ತು ಮಾಡದೇ ಇರ್ಬೋದು ಶಿವಪ್ರಸಾದ್, ಆದ್ರೆ ಇಷ್ಟು ದಿನ ಏನ್ ಮಾಡಿದೆ? ನಿನ್ನ ತಂದೆಯ ಪ್ರತಿ ಮಾತಿಗೂ ಕೊಂಕು. ಅವರ ಆರೋಗ್ಯದ ವಿಚಾರದಲ್ಲಿ ನೀನಾಡಿರೋ ಮಾತು ಒಂದಾ ಎರಡ? ಭಗವಂತ, ನಾನು ಯಾಕಷ್ಟು ರೂಢಾಗಿ ನಡ್ಕೋತಾ ಇದ್ದೆ ಅಂತ ನಿನಗೂ ಗೊತ್ತಲ್ವಾ? ರೂಢಾಗಿ ನಡ್ಕೊಳ್ಳೋದು ತುಂಬಾ ಸುಲಭ ಶಿವಪ್ರಸಾದ್, ಆದ್ರೆ ಒಳ್ಳೆ ಅಭ್ಯಾಸಗಳನ್ನ ರೂಢಿಸ್ಕೊಳ್ಳೋದು ತುಂಬಾ ಕಷ್ಟ. ಮಕ್ಕಳ ಜೊತೆ, ಹಿರಿಯರ ಜೊತೆ ಅರಚಾಡೋದು, ಕಿರುಚಾಡೋದು ಒಳ್ಳೆ ಲಕ್ಷಣ ಅಲ್ಲ. ನಿನ್ನ ತಂದೆ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕು ಅನ್ನೋ ನಿನ್ನ ಉದ್ದೇಶ ಸರಿ, ಆದ್ರೆ ಆ ಉದ್ದೇಶ ಈಡೇರಿಸೋದಿಕ್ಕೆ ನೀನು ನಡ್ಕೊಂಡಿರೋ ರೀತಿ ಸರಿ. ನೀನು ಮಗುವಾಗಿದ್ದಾಗ ನಿನ್ನ ಆರೋಗ್ಯ ಸರಿ ಇಲ್ಲದ ಸಂದರ್ಭದಲ್ಲಿ ನಿನ್ ತಂದೆ ನಿನ್ ಮೇಲೆ ಹೀಗೆ ಕೂಗಾಡ್ತಿದ್ರ? ಖಂಡಿತ ಇಲ್ಲ ಶಿವಪ್ರಸಾದ್. ಅಲ್ಲಿ ಕಾಳಜಿ ಜೊತೆ ಪ್ರೀತಿ ಸೇರಿತ್ತು. ಅದೇ ಮಗ ಅಪ್ಪನನ್ನು ನೋಡ್ಕೊಳ್ಳೋ ಸಂದರ್ಭ ಬಂದಾಗ ಕಾಳಜಿ ಮಾಯ ಆಯಿತು, ಕೋಪ ಮೇಲ್ಗೈ ಸಾಧಿಸ್ತು. ಇದೆಷ್ಟು ನ್ಯಾಯ ಶಿವಪ್ರಸಾದ್? ನಿಜ ಭಗವಂತ. ಆಹಾರದ ವಿಷಯದಲ್ಲಿ ಬೈದ್ರೆ ಅಮೃತ ಕೂಡ ವಿಷವಾಗಿ ಕಾಣಿಸುತ್ತಂತೆ. ನಾನು ಹಾಗೆ ನಡ್ಕೊಂಡ್ಬಿಟ್ಟೆ. ಅದಕ್ಕೆ ಅಪ್ಪನ ಹತ್ರ ಕ್ಷಮೆ ಕೂಡ ಕೇಳಿದೆ. ಇನ್ಮೇಲೆ ಹೀಗೆಲ್ಲ ನಡ್ಕೊಳ್ಳಲ್ಲ, ತಿದ್ಕೊಳ್ತೀನಿ. ಶಿವಪ್ರಸಾದ್, ಮನುಷ್ಯ ಹಣ ಸಂಪಾದನೆ ಮಾಡಬೇಕು ಅನ್ನೋ ಸಲುವಾಗಿ ತನ್ನ ಆರೋಗ್ಯನ ಕಳ್ಕೊತಾನೆ. ಕೆಟ್ಟಿರೋ ಆರೋಗ್ಯನ ಸರಿಪಡಿಸ್ಕೊಳ್ಳೋದಿಕ್ಕೆ ದುಡ್ದಿರೋ ಹಣನ ಕಳ್ಕೊತಾನೆ. ಈ ಹಣ ಆರೋಗ್ಯ ಎರಡೂ ಇರೋ ಸಂದರ್ಭದಲ್ಲಿ ನನಗೆ ಸಾವೇ ಬರಲ್ಲ ಅನ್ನೋ ಹಮ್ಮಲ್ಲಿ ಬಲಿತಾನೆ. ಸಾವು ಕಣ್ಮುಂದೆ ಬಂದಾಗ ನಾನು ಬದುಕೇ ಇಲ್ಲ ಅನ್ನೋ ರೀತಿ ಅಂತ್ಯ ಆಗ್ತಾನೆ. ಇಲ್ಲಿ ದೈಹಿಕ ಆರೋಗ್ಯ, ಮಾನಸಿಕ ಆರೋಗ್ಯ ಎರಡೂ ಮುಖ್ಯ. ದೇಹ ನಾಡಿಯ ಮಿಡಿತದಲ್ಲಿರಬೇಕು, ಆರೋಗ್ಯ ಹೃದಯ ಬಡಿತದಲ್ಲಿರಬೇಕು, ಮನಸ್ಸು ನಮ್ಮ ಹಿಡಿತದಲ್ಲಿರಬೇಕು ಶಿವಪ್ರಸಾದ್. ಇದೇ ನಿಜವಾದ ಆರೋಗ್ಯ. ಆಡಿಸೋನು ಅವನೇ, ಬೀಳಿಸೋನು ಅವನೇ, ಚಾಟಿ ಹಿಡಿದ ಕೈಗೆ ಜಗವೇ ಬುಗುರಿತಾನೆ. ಬಾಳೆಂದರೇನಂತ ತೋರಿಸೋಕೆ ಅಂತ ಭೂಮಿಗೆ ಬಂದ ಭಗವಂತ. ಈಗ ಹೇಳು, ವಾಟ್ ಇಸ್ ದ ಸ್ಪೀಡ್ ಆಫ್ ಲೈಟ್? ಓ ಗಾಡ್ ಪ್ರಣಿ, ಲೈಫ್ಗೆ ಲೈಟ್ಗಿಂತ ಸ್ಪೀಡ್ ಇದೆ, ಅದನ್ನ ನೀನ್ ಅರ್ಥ ಮಾಡ್ಕೋ. ಆಕ್ಚುಲಿ ಲೈಫು ತುಂಬಾ ಸ್ಲೋ, ಅದಕ್ಕೆ ನೀನು ತುಂಬಾ ಸ್ಲೋ. ಏನ್ ಗೊತ್ತಾ ಪ್ರಣಿ, ಸೂರ್ಯನ ಬೆಳಕು ಭೂಮಿಗೆ ಬರ್ಬೇಕಂದ್ರೆ 8.3 ಸೆಕೆಂಡ್ಸ್ ಬೇಕಂತೆ. ನಾನು ಅದನ್ನ ರೀಲ್ಸ್ ಅಲ್ಲಿ ನೋಡಿ ಕಲ್ತ್ಕೊಂಡಿದ್ದೀನಿ. ಅಮ್ಮ ರೀಲ್ಸ್ ರಾಣಿ, ಅದು 8.3 ಸೆಕೆಂಡ್ಸ್ ಅಲ್ಲ, 8 ಮಿನಿಟ್ಸ್ 20 ಸೆಕೆಂಡ್ಸ್. ಆಯ್ತಮ್ಮ, 8 ಮಿನಿಟ್ಸ್ 20 ಸೆಕೆಂಡ್ಸ್ ಇಟ್ಕೋ. ಆದ್ರೆ ನೀನ್ ಹುಟ್ಟಿ 16 ಇಯರ್ಸ್ ಆಯ್ತು, ಆದ್ರೆ ಇನ್ನು ಪ್ರಪಂಚಕ್ಕೆ ಕಾಲಿಟ್ಟಿಲ್ವಲ್ಲ? ಕಾಲಿಟ್ಟಿದ್ದೀನಲ್ಲೇ, ದಿನ ನಾನು ಕಾಲೇಜ್ಗೆ ವಾಕ್ ಮಾಡ್ಕೊಂಡೇ ಬರೋದು. ದಡ್ಡಿ, ಆ ವಾಕಲ್ಲೂ ಕೂಡ ಎಷ್ಟು ಟೈಪ್ಸ್ ಇದೆ ಗೊತ್ತಾ? ಹೋಗ್ಲಿ, ನಿಂಗೆ ಕ್ಯಾಟ್ ವಾಕ್ ಗೊತ್ತಾ? ಗೊತ್ತಿರೋದೇನು, ನಾನು ನೋಡೂ ಇದ್ದೀನಿ. ಪಕ್ಕದ ಮನೆ ಬೆಕ್ಕು ದಿನ ನಮ್ಮ ಮನೆಗೆ ಕದ್ದಿ ಹಾಲು ಕುಡಿಯೋಕೆ ಬರುತ್ತೆ, ಅವಾಗ ನಾನು ಅದ್ರ ವಾಕ್ ನೋಡಿದ್ದೀನಿ. ಅಮ್ಮ ತಾಯಿ, ಕ್ಯಾಟ್ ವಾಕ್ ಅಂದ್ರೆ ಬೆಕ್ ನಡೆಯುತ್ತಲ್ಲ ಆ ವಾಕ್ ಅಲ್ಲ ಕಣೆ. ಸ್ಟೈಲಿಶ್ ವಾಕ್, ಆಟಿಟ್ಯೂಡ್ ವಾಕ್ ಅಂಡ್ ಮೂನ್ ವಾಕ್, ಇನ್ನೂ ಈ ತರ ಸುಮಾರಿದೆ. ಅಕ್ಕ, ಕಂಬೈನ್ ಸ್ಟಡಿ ಮಾಡ್ತೀನಿ ಅಂತ ಹೇಳಿ ಇಲ್ಲಿ ಹೈಟೆ ಹೊಡ್ಕೊಂಡ್ ಕೂತಿದ್ದೀರಾ? ಇರಿ ಅಮ್ಮಂಗೆ ಹೇಳ್ತೇನೆ. ಇಲ್ಲ ಕಣೋ, ಸ್ಕಂದ ನೋಡು, ಅವ್ನ ಅಮ್ಮಂಗೆ ಹೇಳಕ್ ಹೋದ, ಇವಾಗ ಅಮ್ಮ ಬಂದು ನನಗ್ ಬೈತಾರೆ. ಯಾಕೆ ಇಷ್ಟೊಂದು ಎದುರುತ್ತೀಯ ಪ್ರಣಿ? ಹೆದ್ರು ಕೊಡ್ದು ಇನ್ನೇನ್ ಮಾಡ್ಲಿ, ಕಂಬೈನ್ ಸ್ಟಡೀಸ್ ಅಂತ ಬಂದಿದೀವಿ ನಾವು, ಇವಾಗ ಹರಟೆ ಹೊಡ್ಕೊಂಡ್ ಕೂತಿದ್ರೆ ಅಮ್ಮ ಬೈಯಲ್ವಾ? ನಾನಂತೂ ಕಂಬೈನ್ ಸ್ಟಡೀಸ್ ಮಾಡಕ್ ಬಂದಿಲ್ಲ ಅಪ್ಪ. ಕಂಬೈನ್ ಸ್ಟಡೀಸ್ ಅಂತ ಹೇಳಿದ್ರೆ ತಾನೇ ಅಪ್ಪ ಅಮ್ಮ ನಂಬೋದು, ಅದಕ್ಕೆ ಇದೊಂದು ಹೆಸರು ಅಷ್ಟೇ. ಯಾವಾಗ್ಲೂ ಓದ್ತಾನೆ ಇದ್ರೆ ಬೋರ್ ಆಗಲ್ವೇನೆ? ಚಿಕ್ಕ ವಯಸ್ಸಿಂದ, ಅದು LKG ಇಂದ ಇಲ್ಲಿವರೆಗೂ ಓದಿದೀವಿ, ಸ್ವಲ್ಪ ಆದ್ರೂ ಬ್ರೇಕ್ ಬೇಕಲ್ವಾ? ಏನೇ ಹೀಗೆ ಮಾತಾಡ್ತಿದ್ಯಾ? ಇಟ್ಸ್ ಅ ಫ್ಯಾಕ್ಟ್ ಡ್ಯೂಡ್. ಹಾಗಂತ ಓದ್ತೀವಿ ಅಂತ ಬಂದ್ಬಿಟ್ಟು ಈ ತರ ಹರಟೆ ಹೊಡ್ಕೊಂಡು ಅಪ್ಪ ಅಮ್ಮಂಗೆ ಸುಳ್ಳು ಹೇಳಕ್ಕಾಗತ್ತಾ? ಅಪ್ಪ ಅಮ್ಮಂಗೆ ನಿಜ ಹೇಳಿದ್ರೆ ಸುಮ್ಮನೆ ಬಿಡ್ತಾರೆ ಅನ್ಕೊಂಡಿದ್ಯಾ? ನಿನ್ನ ತುಂಬಾ ಬೆಳಿಬೇಕು ಪ್ರಣಿ, ಯಾವುದೋ ಅಡ್ಗೋಲಜಿ ಕಾಲದಲ್ಲಿ ಇದ್ಯಾ. ನಾವು ಅಪ್ಪ ಅಮ್ಮಂಗೆ ಮೋಸ ಮಾಡಬಾರ್ದು.
ಇವಾಗ ನೋಡು, ಅಮ್ಮ ನನ್ನ ನಂಬಿ ನಿನ್ನ ಮನೆ ಒಳಗೆ ಬಿಟ್ಕೊಂಡಿರೋದು ಯಾಕೆ ಹೇಳು? ನಾವು ಒಬ್ರಿಗೊಬ್ರು ಓದ್ಕೊಂಡು ವಿಷಯಗಳನ್ನ ಹಂಚ್ಕೊಂಡು ಏನಾದರೂ ಹೊಸ ವಿಷಯಗಳನ್ನ ಕಲಿತೀವಿ ಅಂತ. ಅದನ್ನ ಬಿಟ್ಟು ನಾವು ಈ ಥರ ಮಾತಾಡ್ಕೊಂಡು ಹರಟೆ ಹೊಡ್ಕೊಂಡು ಕೂತ್ಕೊಂಡ್ರೆ ಅದು ನಮ್ಮ ಅಪ್ಪ ಅಮ್ಮಂಗೆ ಮಾಡೋ ಮೋಸ, ಅದು ಮಹಾಪಾಪ. ಈ ಪಾಪ ಪುಣ್ಯ ಎಲ್ಲ ಬರೀ ಬುಕ್ಕಲ್ಲಿರುತ್ತೆ ಪ್ರಾಣಿ, ಲೈಫ್ಗೆಲ್ಲ ಬರಲ್ಲ. ಇರೋದೊಂದು ಲೈಫು, ಅದರಲ್ಲೂ ಇನ್ನೊಬ್ರಿಗೆ ಎದ್ರುಕೊಂಡು ಬದುಕಬೇಕು ಅಂದ್ರೆ ನನಗಾಗಲ್ಲಪ್ಪ. ನೋಡ್ ಪ್ರಾಣಿ, ನೀನು ನಿಮ್ಮ ಮನೆಯವ್ರ ಮಾತು ಕೇಳ್ಕೊಂಡು ಯಾವುದೋ ಹಳೇ ಆಂಟಿ ಥರ ಬಿಹೇವ್ ಮಾಡ್ತಿದ್ಯಾ. ಸ್ಟೂಡೆಂಟ್ಗೆ ಇರ್ಬೇಕಾರೋ ಜೋಶಿ ಇಲ್ಲ ನಿಂಗೆ. ಲೈಫ್ನ ಎಂಜಾಯ್ ಮಾಡಬೇಕು ಪ್ರಾಣಿ, ಒಂದೊಂದು ಕ್ಷಣ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ದೊಡ್ಡೋರು ಹೇಳಿಲ್ವಾ, ಲಿವ್ ಲೈಫ್ ಲೈಕ್ ಅ ಕಿಂಗ್ ಸೈಜ್ ಅಂತ. ಪ್ರಯೋಜನ ಏನೇ ಬಂತು? ನೀನು ಸುಳ್ಳು ಹೇಳಿ ಈ ಥರ ಓದ್ತೀನಿ ಅಂತ ಹರಟೆ ಹೊಡ್ಕೊಂಡು ಕೂತ್ರೆ ನಿನಗೇನು ಸಿಗತ್ತೆ ಹೇಳು? ಆದರೆ ಅಟ್ಲೀಸ್ಟ್ ನಾವು ಸ್ವಲ್ಪ ಓದಿದ್ರೆ ಒಂದು ನಾಲೆಜ್ ಸಿಗತ್ತೆ. ಆ ನಾಲೆಜಿಂದ ನಾವು ದೊಡ್ಡ ಮಟ್ಟದಲ್ಲಿ ಬೆಳಿಬೋದು. ಆಗ ನಮ್ಮ ಅಪ್ಪ ಅಮ್ಮನೂ ಖುಷಿ ಪಡ್ತಾರಲ್ವಾ? ಅವಾಗ ನಮ್ಮ ಲೈಫ್ನ ಹೇಗೆ ಬೇಕು ಹಾಗೆ ಎಂಜಾಯ್ ಮಾಡ್ಕೋಬೋದು. ನಾಳೆ ನೀನು ಬದುಕಿರ್ತೀಯಾ? ಏನೇ ಹಾಕಿ ಹೇಳ್ತಿದ್ಯಾ? ಅಂದರೆ ನಾಳೆ ಏನಾಗುತ್ತೆ, ಹೆಂಗಿರ್ತೀವಿ ಅಂತ ನಿನಗೆ ಗೊತ್ತಾ? ಹೇಳು. ನೋಡು, ನಿನ್ನ ಹತ್ರ ಆನ್ಸರೇ ಇಲ್ಲ, ಅದಕ್ಕೆ ಹೇಳೋದು ಪ್ರಾಣಿ. ನಾಳೆ ಹೆಂಗಿರ್ತೀವಿ ಏನಾಗ್ತೀವಿ ಅಂತ ಯಾರಿಗೂ ಗೊತ್ತಿರಲ್ಲ. ಆದರೆ ಸಾಯೋ ಟೈಮಲ್ಲಿ ಜೀವನ ನಮಗೊಂದು ಅವಕಾಶ ಕೊಟ್ಟಿತ್ತು, ನಾವರಲ್ಲಿ ಏನೂ ಎಂಜಾಯ್ ಮಾಡಿಲ್ಲ ಅನ್ನೋ ಗಿಲ್ಟಲ್ಲಿ ಸಾಯಬಾರ್ದು. ಲೇ, ಅಕ್ಕನ ಬಗ್ಗೆ ಏನೇನೋ ಹೇಳ್ಕೊಂಡು ಕರ್ಕೊಂಬಂದೆ ಅಲ್ವಾ? ನೋಡು ನಿಮ್ಮ ಅಕ್ಕ ಎಷ್ಟು ಚೆನ್ನಾಗಿ ಮಾತಾಡ್ತಿದ್ದಾಳೆ ಅಂತ. ಕಲ್ತ್ಕೋ ಬುದ್ಧಿನ. ಇಲ್ಲ, ಅದು ಅಪ್ಪ ಅಮ್ಮ ದೇವ್ರ ಸಮಾನ ಶ್ರುತಿ. ನಾವು ಯಾರಿಗೆ ಮೋಸ ಮಾಡಿದ್ರು ಅಪ್ಪ ಅಮ್ಮಂಗೆ ಮಾತ್ರ ಯಾವತ್ತೂ ಮೋಸ ಮಾಡಬಾರ್ದು. ಹೌದಾ ಗಿರಿ? ಹೌದು ರೀ, ಎಷ್ಟು ಚೆನ್ನಾಗಿ ಮಾತಾಡೋದ್ಲು ಗೊತ್ತಾ? ನೀನ್ ಕೇಳಿಸ್ಕೊಳ್ತಾ ಇರೋದನ್ನ ಅವಳು ನೋಡಿದ್ಲಾ? ಅಯ್ಯ, ನಾನು ಕೇಳಿಸ್ಕೊತಾ ಇದ್ದೀನಿ ಅಂತ ಅವಳಿಗೆ ಗೊತ್ತಾಗಿದ್ರೆ ಅವಳು ಅಷ್ಟೆಲ್ಲ ಮಾತಾಡ್ತಾ ಇಲ್ಲ. ಹಾಡುಗಳು ಮಾತಾಡ್ತಾ ಇದ್ದಿದ್ದಕ್ಕೆ ಅದವಳ ಮನಸ್ಸಿನ ಮಾತು ಅಂತ ನನಗೂ ಗೊತ್ತಾಗಿದ್ದು. ಗಿರಿ, ಸ್ಕೂಲಲ್ಲಿ ನಮ್ಮ PT ಮಾಸ್ಟರು ಹೇಳ್ತಾ ಇದ್ರು, ಶಿವಪ್ರಸಾದ್, ನೀನ್ ಆಸ್ತಿ ಮಾಡದೇ ಇದ್ರು ಚಿಂತೆ ಇಲ್ಲ, ಮುತ್ತಿನಂತ ಮಕ್ಕಳನ್ನ ಹೆತ್ತು ಅವ್ರಿಗೆ ಒಳ್ಳೆ ಸಂಸ್ಕಾರ ಕಲಿಸ್ಕೊಡು ಅಂತ. ನಾನೀಗ ಬರೀ ಸಂಸ್ಕಾರವಂತ ಅಷ್ಟೇ ಅಲ್ಲ, ಆಸ್ತಿವಂತ ಕೂಡ. ಹೌದು ರೀ, ಹಾಗಂತ ಆಸ್ತಿ ಮಾಡದೆ ಇರಬೇಡಿ. ಮುಂದೆ ಸಂಸ್ಕಾರ ಇರೋ ನಮ್ಮ ಮಗಳಿಗೆ ಹುಡುಗನ್ ಹುಡ್ಕೋವಾಗ ಸಂಸ್ಕಾರ ಜೊತೆ ಅಪ್ಪ ಸಂಪಾದಿಸಿರೋದು ಎಷ್ಟು ಅಂತಾನೂ ನೋಡ್ತಾರೆ. ಅದು ಸರಿ, ವರದಕ್ಷಿಣೆ ಎಲ್ಲ ಕೊಡ್ಲೇಬೇಕಲ್ವಾ? ಏನು ಬದಲಾದ್ರೂ ಇದು ಬದಲಾಗಲ್ಲ. ಇರ್ಲಿ, ಆಮೇಲೆ ಏನು ಹೇಳಿದ್ಲು? ಅದೇ, ಅಪ್ಪ ಅಮ್ಮಂಗೆ ಸುಳ್ಳು ಹೇಳಬಾರ್ದು, ಏನೇ ಇದ್ರೂ ಅವ್ರ ಹತ್ರ ಹಂಚ್ಕೋಬೇಕು, ಅವ್ರು ನಮ್ಮೇಲಿಟ್ಟಿರೋ ನಂಬಿಕೆಗೆ ಯಾವತ್ತೂ ಮೋಸ ಮಾಡಬಾರ್ದು ಅಂತೆಲ್ಲ ಹೇಳಿದ್ಲು ರೀ. ನನ್ಗಂತೂ ಎಷ್ಟು ಖುಷಿ ಆಯ್ತು ಗೊತ್ತಾ? ಆಗ್ಬೇಕು, ಎಷ್ಟೇ ಆಗ್ಲಿ ಯಾರ ಮಗಳವಳು? ಈ ಶಿವಪ್ರಸಾದ್ ಮಗಳು, ಡಾಕ್ಟರ್ ಶಿವಪ್ರಸಾದ್. ಎಲ್ಲ ನನ್ನ ಬುದ್ಧಿನೇ. ಸಾಕು ಸುಮ್ಮನಿರ್ರಿ, ಅವಳು ನನ್ನ ಮಗಳು, ನನ್ನ ಬುದ್ಧಿನೇ ಅವಳಿಗೆ ಬಂದಿರೋದು. ಅದಕ್ಕೆ ಇಷ್ಟು ಚಿಕ್ಕ ವಯಸ್ಸಿಗೆ ದೊಡ್ಡ ಮಾತಾಡ್ತಿರೋದು. ಹೋಗ್ಲಿ ಬಿಡು, ನಿನ್ನ ಮಗಳೇ ನಿನ್ನ ಬುದ್ಧಿನೇ ಬಂದಿರೋದು ಅಂತ ಒಪ್ಕೊಳ್ತೀನಿ. ಒಟ್ಟಿನಲ್ಲಿ ನಾವು ತುಂಬಾ ಪುಣ್ಯ ಮಾಡಿದ್ವಿ ಇಂಥ ಮುತ್ತಿನಂತ ಮಕ್ಕಳನ್ನ ಪಡೆಯೋದು. ಭಗವಂತ ಎಲ್ಲ ತಂದೆ ತಾಯಿಗೂ ಇಂಥ ಮಗಳನ್ನೇ ಕೊಡಪ್ಪ. ಹೌದು ರೀ, ಪ್ರಾಣಿಗೆ ಮಾತ್ರ ಕೊನೆವರೆಗೂ ಇದೇ ಬುದ್ಧಿನೇ ಇರ್ಲಿ, ಅವಳ ಮೇಲೆ ಯಾವ ಕೆಟ್ಟ ದೃಷ್ಟಿನೂ ಬೀಳದೆ ಇರ್ಲಿ. ಕಾಂತನ ವಿರುದ್ಧದ ಪ್ರಕರಣ ರದ್ದು. ಮೊಬೈಲ್ ಕೊಡಿಸಲಿವೆಂದು ಮಗನ ಆತ್ಮಹತ್ಯೆ ಯತ್ನ. ಚೆ 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 ಆತ್ಮಹತ್ಯೆ ಅನ್ನೋದು ಮಹಾಪಾಪ. ಇನ್ನು ಅದಕ್ಕೆ ಕಾರಣ ಅಸಹ್ಯ ಅಸಹ್ಯ. ನಮ್ಮ ಕಾಲದಲ್ಲಿ ನಾವು ಅಪ್ಪ ಅಮ್ಮನ ಹತ್ರ ಏನು ಕೇಳ್ತಾ ಇರ್ಲಿಲ್ಲ, ಆದ್ರೆ ಈಗಿನ ಕಾಲದ ಮಕ್ಕಳಂತೂ ಮನ್ಸಿಗೆ ಬಂದಿದ್ದೆಲ್ಲ ಕೇಳ್ತಾರೆ. ಗಿರಿ, ನಮಗೆಲ್ಲ ಹೊಟ್ಟೆ ತುಂಬ ಊಟ ಸಿಕ್ಕಿದ್ರೆ ಅದೇ ದೊಡ್ಡ ವಿಷಯ. ಇನ್ನು ಒಳ್ಳೆ ಸೂರ್ ಇದ್ಬಿಟ್ಟಿದ್ರೆ ಅದು ನಮಗೆ ಮೈಸೂರು ಪ್ಯಾಲೇಸ್. ನಾವೆಲ್ಲ ಸೀಮೆಣ್ಣೆ ಬುಡ್ಡಿಲ್ಲೇ ಓದ್ದವರು. ಮಿಸ್ಟರ್ ಫಾದರ್, ಐ ನೋ ಮೈ ಬಡಿ, ಬಟ್ ವಾಟ್ ಇಸ್ ಬುಡಿ? ಏಯ್ ನಾನ್ ಸೆನ್ಸ್ ಫೆಲೋ. ಸೀಮೆಣ್ಣೆ ಬುಡ್ಡಿ ಅಂದ್ರೆ ಸೀಮೆಣ್ಣೆ ದೀಪ ಅಂತ. ಓ, ನೀನ್ ಅದ್ರಲ್ಲಿ ಓದ್ತಿದ್ದ? ಅದ್ ಹೇಗಿರುತ್ತೆ ನೋಡಕ್ಕೆ? ಅಲೆಕ್ಸಾ ಕನೆಕ್ಟ್ ಆಗ್ತಿತ್ತಾ? ಇಂಟರ್ನೆಟ್ ಇಲ್ಲ ಅಂದ್ರೂ ವರ್ಕ್ ಆಗ್ತಿತ್ತಾ? ಒಂದ್ಸಲಿ ಚಾರ್ಜ್ ಮಾಡಿದ್ರೆ ಎಷ್ಟು ಅವರ್ಸ್ ಬರೋದು? ಸಿ ಟೈಪ್
ಅಥವಾ ನಾರ್ಮಲ್ ಪಿನ್ ಅಪ್ಪ? ಅಲ್ಲ ಸೇಫ್ಟಿ ಪಿನ್ ಎಳ ನಿನ್ನ ನೋಡಯ್ಯ, ಈಗಿನ ಕಾಲದ ಮಕ್ಕಳಿಗೆ ಸೀಮೆಣ್ಣೆ ದೀಪ ಅಂದ್ರೇ ಗೊತ್ತಿಲ್ಲ. ನೋಡಿಸ್ಕಂದ, ಸೀಮೆಣ್ಣೆ ದೀಪ ಅಂದರೆ ಆಗಿನ ಕಾಲದಲ್ಲಿ ನಮ್ಮ ಮನೆಗಳಲ್ಲಿ ಖಾಲಿ ಬಾಟ್ಲಿಗೆ ಸೀಮೆಣ್ಣೆ ತುಂಬಿ ಬತ್ತಿ ಹೊಸ್ತು ಅದೆಲ್ಲ ಹಾಕಿ ದೀಪ ಹಚ್ತಿದ್ವಿ ನಾವು. ಆಗಿನ ಕಾಲದಲ್ಲಿ ಕರೆಂಟ್ ಇತ್ತು, ಆದರೆ ನಮ್ಮ ಮನೆಗಳಲ್ಲಿ ಬಡತನಪ್ಪ, ಕರೆಂಟ್ ತಗೊಳ್ಳೋ ಶಕ್ತಿ ಇರಲಿಲ್ಲ. ಅದಕ್ಕೆ ನಾವು ಸೀಮೆಣ್ಣೆ ದೀಪ ಹಚ್ತಾ ಇದ್ವಿ. ಅವಾಗ ಅಷ್ಟೆಲ್ಲ ಕಷ್ಟಪಟ್ಟಿದ್ದಕ್ಕೆ ಇವತ್ತು ನಾವು 3 ಹೊತ್ತು ನೆಮ್ಮದಿಯಾಗಿ ಊಟ ಮಾಡೋ ಹಾಗೆ ಆಗಿರೋದು. ಈಗಿನ ಕಾಲದ ಮಕ್ಕಳಿಗೆ ಆ ಕಷ್ಟ ಎಲ್ಲ ಎಲ್ಲಿ ಗೊತ್ತಿರುತ್ತೆ? ಆತರ ಆನೆ ಕೊಡಿಸ್ತಾರೆ, ನಕ್ರೆ ನಾಯಿ ಕೊಡಿಸ್ತಾರೆ. ಅಪ್ಪ ನಿನ್ನ ನಕ್ಕರು ಅಷ್ಟೇ ಹತ್ರು ಅಷ್ಟೇ, ನಾನು ನಿನಗೆ ನಾಯಿ ಕೊಡ್ಸಲ್ಲ. ಅಲ್ಲ, ನಾವು ಇಷ್ಟು ಜನಕ್ಕೆ ಪರದಾಡ್ತಾ ಇದ್ದೀನಿ, ಇನ್ನು ನಾಯಿನೂ ಕರ್ಕೊಂಬಂದ್ರೆ ಪಾಪ ಅದಕ್ಕೆ ನಿಜವಾಗ್ಲೂ ನಾಯಿ ಪಾಡೆ. ಸ್ಕೂಲ್ಗೆ ಹೋಗ, ನಾವೆಲ್ಲ ಬೀದಿ ದೀಪದಲ್ಲಿ ಓದಿ ದೊಡ್ಡವರಾದ್ರು ಗೊತ್ತೇನೋ? ಓ, ನೀನು ಬೀದಿ ದೀಪದಲ್ಲಿ ಓದ್ತಿದ್ದ ಅಪ್ಪ? ಅಫ್ಕೋರ್ಸ್. ಮತ್ ಬೆಳಗ್ಗೆ ಏನ್ ಮಾಡ್ತಿದ್ದೆ? ಉತ್ತರ ಕೊಡು. ಶಿವಪ್ರಸಾದ್, ನನ್ನೇ ಉಲ್ಟಾ ಪ್ರಶ್ನೆ ಮಾಡ್ತೀಯ. ಇನ್ನೊಂದ್ಸರಿ ಉಲ್ಟಾ ಪ್ರಶ್ನೆ ಮಾಡಿದ್ರೆ ಉಲ್ಟಾ ನೇತಾಕ್ಬಿಡ್ತೀನಿ. ನೋಡು, ನಿಮ್ಮ ಮಕ್ಕ ನೋಡಿ ಕಲ್ತ್ಕೊಳ್ಳೋ. ಎದುರಿಗೆ ಬಂದು ನಿಲ್ತಾಳೆ, ಬಾಯಿ ಕೂಡ ಬಿಡಲ್ಲ. ಅಪ್ಪ ಬಾಯ್ ಬಿಟ್ಲು. ಮುಚ್ಚ ಬಾಯಿ. ನೀನ್ ಹೇಳ್ಕಂಡ. ಅಪ್ಪ ನಾನು ಕಾಲೇಜ್ಗೆ ಹೋಗಿ ಬರ್ತೀನಿ. ಒಬ್ಬ ಶಾರಕ್ ಹೋಗ್ತಾ ಚೆನ್ನಾಗಿ ಓದ್ಬೇಕು. ಪ್ರಣಿ, ನಿನ್ ಫ್ರೆಂಡ್ ಶ್ರುತಿ ಕಾಲ್ ಮಾಡಿದಾಳೆ ನೋಡು. ಹಲೋ ಹಲೋ ಶ್ರುತಿ, ಏನೇ ಕಾಲ್ ಮಾಡಿದ್ಯಾ? ಏನು ಮಾಡ್ತಿದ್ಯಾ? ನಾನು ಈ ಕಾಲೇಜ್ಗೆ ಹೊರಡ್ತಾ ಇದ್ದೀನಿ. ಏನೇ ನೀನು ಇಷ್ಟೊಂದು ಬೋರಿಂಗಾ? ಕಾಲೇಜ್ಗೆ ಹೋಗಿ ಏನೇ ಮಾಡ್ತೀಯಾ? ಓದ್ಕೋತೀನಿ. ನೋಡ ಇವಳು ಕಾಲೇಜ್ಗೆ ಹೋಗ್ತಾಳಂತೆ. ಪ್ರಾಣಿ, ಈಗ ದಿನ ಓದೋ ಆಗಿದ್ರೆ ಎಕ್ಸಾಮ್ ಟೈಮಲ್ಲಿ ಸ್ಟಡಿ ಹಾಲಿಡೇಸ್ ಯಾಕೆ ಕೊಡ್ತಾರೆ? ಏ ದಡ್ಡಿ, ಕಾಲೇಜ್ ಇರೋದು ಮನೇಲಿ ಸುಳ್ಳು ಹೇಳಿ ಹೊರಗೆ ಬಂದು ನಾವು ಆರಾಮಾಗಿ ಎಂಜಾಯ್ ಮಾಡಕ್ಕೆ. ಅಪ್ಪ ಅಮ್ಮ ಸರಿ ಇಲ್ಲ ಪ್ರಾಣಿ, ಮಕ್ಕಳು ಓದ್ಲಿ, ಆಮೇಲೆ ಅವರಿಂದ ನಮಗೆ ಹೆಸರು ಬರುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡ್ತಾರೆ. ನೋಡ್ ಪ್ರಾಣಿ, ಈ ಅಪ್ಪ ಅಮ್ಮ ಎಲ್ಲ ತುಂಬಾ ಸೆಲ್ಫಿಶ್ ಕಣೆ. ಬೇಕಿದ್ರೆ ನೀನೇ ಅಬ್ಸರ್ವ್ ಮಾಡು. ಅವ್ರಿಗೆ ನೀನು ಚೆನ್ನಾಗಿ ಓದಿ ನಿನ್ನ ಲೈಫ್ನ ಲೀಡ್ ಮಾಡೋದಕ್ಕಿಂತ ಅಕ್ಕಪಕ್ಕದವರು ಆ್ಯಂಡ್ ರಿಲೇಟಿವ್ಸ್ ಅಂತ ಗತ್ ಮೇಂಟೈನ್ ಮಾಡೋದೇ ಅವ್ರಿಗೆ ಬೇಕು ಅನ್ಸುತ್ತೆ. ಹಾಗೆಲ್ಲ ಏನಿಲ್ಲ, ನೀನು ಏನೇನೋ ಹೇಳಬೇಡ. ನೋಡು ಪ್ರಾಣಿ, ನಾನು ಕೂಡ ನಿನ್ನ ಥರಾನೇ ಮೊದಲು ತುಂಬ ಮುಗ್ಧೆ ಆಗಿದ್ದೆ. ಅವಾಗ ನನ್ನ ಲೈಫಲ್ಲಿ ವರ್ಷ ಬಂದ್ಲು, ಆಮೇಲೆ ನನ್ನ ಲೈಫ್ನ ತುಂಬ ಎಂಜಾಯ್ ಮಾಡೋದು ಕಲಿತೆ. ರ್ಯಾಂಕ್ ತಗೊಳ್ಳೋದ್ರಲ್ಲಿ ಏನೇ ಪ್ರಯೋಜನ ಪ್ರಾಣಿ? ಮದುವೆ ಆದಮೇಲೆ ಗಂಡನ ಮನೇಲಿ ತಾನೇ ಇರಬೇಕು. ನಿಂಗೆ ಈ ಥರ ಫೋನಲ್ಲಿ ಹೇಳಿದ್ರೆ ಏನೂ ಅರ್ಥ ಆಗಲ್ಲ. ಒಂದು ಕೆಲಸ ಮಾಡು, ಸಂಜೆ ನಾನು ನಿಮ್ಮ ಮನೆಗೆ ಕಂಬೈನ್ ಸ್ಟಡಿಗೆ ಅಂತ ಬರ್ತೀನಿ. ಆಗೆಲ್ಲ ಡೀಟೇಲಾಗಿ ಹೇಳ್ತೀನಿ. ಈಗ ಬೇಕಿದ್ರೆ ನೀನು ನಿಮ್ಮ ಅಪ್ಪ ಅಮ್ಮನ ಟೆಸ್ಟ್ ಮಾಡ್ಕೊ, ನಾನು ಹೇಳಿದ ನಿಜಾನ ಸುಳ್ಳ ಅಂತ. ಇಡ್ತೀನಿ, ಬಾಯ್. ಸರಿ ಆಯ್ತು, ಬಾಯ್. ಏನಂತೆ ಪ್ರಣಿ, ಮ್ಯಾಥ್ಸಲ್ಲಿ ಏನಾದರೂ ಡೌಟ್ ಇತ್ತಂತ? ಹಾಂ ಡೌಟ್. ಆಹಾ, ಸೂಪರ್. ಏಯ್ ನೋಡೋ, ಕಲ್ತ್ಕೊಳ್ಳೋ. ನನ್ನ ಮಗಳ ಹತ್ರ ಡೌಟ್ ಕೇಳಕ್ಕೆ ಫೋನ್ ಮಾಡ್ತಾರೆ, ಅಷ್ಟು ಇಂಟೆಲಿಜೆಂಟ್ ಅವಳು. ನೀನು ಇದೆಯಾ ನಾನ್ ಸೆನ್ಸ್ ಫೆಲೋ? ಅಪ್ಪ ನಮಗೂ ಡೌಟ್ಸ್ ಕೇಳ್ತಾರೆ, ಆದ್ರೆ ಮ್ಯಾಥ್ಸ್ ಅಲ್ಲ, ಹೆಂಗ್ ಹೆಡ್ಶಾಟ್ ಹೊಡೆಯೋದು ಅಂತ. ಸೀಮೆಣ್ಣೆ ಬುಡ್ಡಿ ಬಗ್ಗೆ ಗೊತ್ತಿಲ್ಲ, ಹೆಡ್ ಶಾಟ್ ಅಂತೆ, ಹೆಡ್ ಶಾಟ್. ಚಡ್ಡಿ ಮಾರೋ ಅವನ ಮಗನೇ, ಬಾಯ್ ಮುಚ್ಚ. ಹೇಳ್ತಾ ಇದ್ದೀನಿ. ಪ್ರಣಿ, ನೀನು ಚೆನ್ನಾಗಿ ಓದ್ಬೇಕು. ನೀನು ಚೆನ್ನಾಗಿ ಓದಿ ಸ್ಟೇಟ್ಗೆ ರ್ಯಾಂಕ್ ಬಂದೆ ಅನ್ಕೋ. ನನಗೆ, ಅಮ್ಮನಿಗೆ, ತಾತನಿಗೆ ಎಷ್ಟು ಹೆಮ್ಮೆ. ಸಂಬಂಧಿಕರೆಲ್ಲ ಆಹಾ, ಶಿವಪ್ರಸಾದ್ ಸೇಲ್ಸ್ ಮ್ಯಾನ್ ಆಗಿದ್ರು ನನ್ನ ಮಗಳನ್ನ ಸೂಪರ್ ಮ್ಯಾನ್ ತರ ಓದ್ತಿದ್ದಾನೆ ಅಂತ ಇರೋ ಬರೋವರೆಲ್ಲ ನನ್ನನ್ನು ಹೊಗಳ್ತಾ ಇರ್ತಾರೆ. ಈ ಅಪ್ಪ ಅಮ್ಮ ಎಲ್ಲ ತುಂಬಾ ಸೆಲ್ಫಿಶ್ ಕಣೆ. ಬೇಕಿದ್ರೆ ನೀನೇ ಅಬ್ಸರ್ವ್ ಮಾಡು. ಅವ್ರಿಗೆ ನೀನು ಚೆನ್ನಾಗಿ ಓದಿ ನಿನ್ನ ಲೈಫ್ನ ಲೀಡ್ ಮಾಡೋದಕ್ಕಿಂತ ಅಕ್ಕಪಕ್ಕದವರು ಆ್ಯಂಡ್ ರಿಲೇಟಿವ್ಸ್ ಅಂತ ಗತ್ ಮೇಂಟೈನ್ ಮಾಡೋದೇ ಅವ್ರಿಗೆ ಬೇಕು ಅನ್ಸುತ್ತೆ.